ಬರ್ರಿ ಫ್ರೆಂಡ್ಸ, ವಿಡಿಯೋ ಸ್ಟಾರ್ಟ್ ಮಾಡಿಬಿಡಮ್ರಿ. ನಾನು ಇವತ್ತು ಚಳಂಬ್ರಿಕಾಯಿ ಪಲ್ಯ, ಆಲೂಗಡ್ಡೆ ಪಲ್ಯ ಮಾಡ್ತೀನಿ ರೀ. ಒಲೆ ಹೆಚ್ಚಿ ಕಡಾಯಿ ಕಾಯಕ್ಕೆ ಇಟ್ಟೀನಿ ರೀ. ಈಗ ಬಡ ಬಡ ಮಾಡಿಬಿಡಮ್ರಿ. ಟೈಮ್ ಆಗಿತ್ತು ರೀ, ಅದಲ್ಲೇ ಮಾಡಿಬಿಡಮ್. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ರೀ. ಸ್ವಲ್ಪ ಹಾಕ್ತೀನಿ ರೀ, ಭಾಳ ಹಾಕಲ್ರಿ. ಸ್ವಲ್ಪ ಹಾಕ್ತೀನಿ, ಯಾಕಂತಂದ್ರೆ ಆಲೂಗಡ್ಡೆ ಫ್ರೈ ಮಾಡ್ಕೋಬೇಕಲ್ರಿ. ಇವನ್ನ ಆಲೂಗಡ್ಡೆ ಈ ಥರ ಹೆಚ್ಚಿ ತೊಗೊಂಡೀನಿ ರೀ. ನಾನು ರೌಂಡ್ಕಾಯಿ ಹೆಚ್ಚಿ ನೋಡಿರಿ, ಹೆಚ್ಚಿ ತೊಗೊಂಡೀನಿ ರೀ. ಈಗ ಇವನ್ನ ಇದ್ರಾಗ ಫ್ರೈ ಮಾಡ್ತೀನಿ ರೀ. ಗ್ಯಾಸ್ ಸಣ್ಣ ಇಡ್ತೀನಿ ರೀ, ಇಟ್ಟು ಫ್ರೈ ಮಾಡ್ತೀನಿ. ಎಣ್ಣೆಗ ಫ್ರೈ ಮಾಡ್ಕೊಳಕತ್ತೀನಿ ನೋಡ್ರಿ. ಆಲೂಗಡ್ಡೆನ ಈ ಥರ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಎಣ್ಣೆಗ ಫ್ರೈ ಮಾಡಿಟ್ಟಿನಿ ರೀ. ಸ್ವಲ್ಪ ಎಣ್ಣೆ ಉಳ್ದತ್ರಿ. ಇದಕ್ಕೆ ಜೀರಿಗೆ ಸಾಸಿವೆ ಹಾಕ್ತೀನಿ ರೀ. ಎಣ್ಣೆ ಕಾದೈತ್ರಿ, ಅದು ಸ್ವಲ್ಪ ಇಷ್ಟು ಹಾಕ್ತೀನಿ ರೀ. ಹಾಕಿಸಿ ಉಳ್ಳಾಗಡ್ಡಿ ಟೊಮೆಟೊ ಹೆಚ್ಚಿಟ್ಕೊಂಡೀನಿ ರೀ. ಇಲ್ಲಿ ಅವನ್ನ ಚಟಪಟ ಅನ್ನಲ್ರಿ. ಉಳ್ಳಾಗಡ್ಡೆ ಇವು ಸ್ವಲ್ಪ ಇದಕ್ಕೂ ಬೇಕು ರೀ ನನಗೆ, ಚಳಂಬ್ರಿಕಾಯಿಗೆ. ಸಾಕು ನೋಡಿರಿ. ಉಳ್ಳಾಗಡ್ಡೆ ಸ್ವಲ್ಪ ಕೈ ಆಡೋಣ. ಆಮೇಲೆ ಸ್ವಲ್ಪ ಟಮಾಟೆ ಚೆನ್ನಾಗಿ ಕೈ ಹಾಕಿ ಸ್ವಲ್ಪ ಫ್ರೈ ಆಗಲಿ. ಇದಕ್ಕೆ ಏನೇನು ಮಸಾಲೆ ತೊಗೊಂಡಿನಂತ ಹಾಕೊಂಬಂದು ತೋರಿಸ್ತೀನಿ ನಿಮಗೆ. ಸ್ವಲ್ಪ ಕೊತ್ತಂಬರಿ ಇದು ಏನ್ರಿ ಕರಿಬೇವು ಹಾಕ್ತೀನಿ. ಇಲ್ಲಿ ತೊಗೊಂಡಿನಿ ನೋಡ್ರಿ. ಗರಂ ಮಸಾಲ, ಅರಿಶಿನ ಪುಡಿ, ಒಣ ಖಾರ ಪುಡಿ, ಉಪ್ಪು ಹಾಕಿ ಕೈ ಆಡಿ ಸ್ವಲ್ಪ ಗ್ಯಾಸ್ ಸಣ್ಣ ಇಡ್ತೀನಿ. ಇವು ಆಲೂಗಡ್ಡೆ ಫ್ರೈ ಮಾಡಿಟ್ಟಿದ್ನಲ್ರಿ, ಇವನ್ನ ಹಾಕಿ ನೋಡ್ರಿ. ಎಣ್ಣೆ ಅಲ್ರಿ ಅದು, ನೀರು ಇದ್ರಾಗ ಇದನ್ನ ಇಟ್ಟಿದ್ನಲ್ರಿ, ಸ್ವಲ್ಪ ನೀರು ತ್ಯಾವಿತ್ತು ರೀ ಅದು. ಮತ್ತು ನೀವು ಎಣ್ಣೆ ಅಂತ ತಿಳ್ಕೊಬರ್ರಿ. ಚೆನ್ನಾಗಿ ಫ್ರೈ ಆಡೋಣ್ರಿ. ಅಲ್ಲ ಚೆನ್ನಾಗಿ ತಿರ್ವಣ್ರಿ. ಪಲ್ಯನ ತಿರುವಿ ಒಂದು ಸ್ವಲ್ಪ ನೀರು ಹಾಕಣ್ರಿ, ಕುದೀಬೇಕು ನೋಡ್ರಿ ಕುದಿಯಕತ್ತೈತೆ ನೋಡ್ರಿ ಆಲೂಗಡ್ಡೆ ಪಲ್ಯ. ನಾವು ಸಣ್ಣಗೆ ಹೆಚ್ಚು ಮಾಡ್ತಿದ್ದೀನಿ ರೀ ಇಷ್ಟು ದಿನ. ನಾನು ಇದು ಹಿಂಗೆ ಹೆಚ್ಚು ಮಾಡಂತಡಿ ನೋಡೋಣ, ರೌಂಡ್ಗೆ ಹೆಚ್ಚು ಮಾಡೋಣ ಹೆಂಗಾಗತ್ತಂತ ಮಾಡಿದ್ದು ನೋಡ್ರಿ. ಅಂದ್ರೆ ಆಲೂಗಡ್ಡಿನ ಕುದಿಸ್ಲಾರ್ದ ನಾನು ಸಣ್ಣಗೆ ಹೆಚ್ಚಿ ಮಾಡ್ತಿದ್ದೀನಿ ರೀ. ಇದು ಒಂಥರ ಇದು ಭಾರಿ ಟೇಸ್ಟ್ ಆಗತ್ತೆ ರೀ. ಬೇರೆ ಏನು ಮಸಾಲೆ ಆ ಥರ ಏನೂ ಹಾಕಿಲ್ಲ ರೀ. ನಾನೇನು ದಿನ ಅಡುಗೆಗೆ ಯಾವ ಐಟಮ್ಸ್ ಹಾಕ್ನೋ ಅದನ್ನು ಹಾಕಿ ಮಾಡೀನಿ ರೀ. ಸೇಮ ರೀ, ಆಲೂಗಡ್ಡೆ ಪಲ್ಯ ಹೆಂಗೆ ಮಾಡ್ತೀವಿ ಹಂಗೆ ರೀ. ಈ ಆಲೂಗಡ್ಡೆ ಹೆಚ್ಕೊಳೋದ್ರೊಳಗೆ ಇವನ್ನ ಸ್ವಲ್ಪ ನಾವು ರೌಂಡ್ಗೆ ಹೆಚ್ಕೊಂಡೀವಿ ರೀ. ಅವನ್ನ ಸಣ್ಣಗೆ ಹೆಚ್ತೀವಿ ರೀ, ಇವ್ನ ರೌಂಡ್ಗೆ ಹೆಚ್ಕೊಂಡೀವಿ. ಇಷ್ಟ ನೋಡ್ರಿ, ಇದ್ರಾಗ ವ್ಯತ್ಯಾಸ ಇರೋದು ಮತ್ತೇನಿಲ್ಲ ರೀ. ಸೂಪರ್ ಆಗೈತೆ ನೋಡ್ರಿ ಪಲ್ಯ ಅಂತ. ಮಸ್ತ್ ಕುದಿಯಕತ್ತೈತೆ ರೀ. ಇನ್ನೂ ಸ್ವಲ್ಪ ಕುದಿಬೇಕ್ರಿ. ಅದೆಲ್ಲ ಸ್ವಲ್ಪ ನೀರು ಹೋಗ್ಬೇಕು. ಅಷ್ಟ್ರೊಳಗೆ ನೋಡ್ರಿ ಎಲ್ಲ ರೊಟ್ಟಿ ಮಾಡೋಕೆ ಬಂಡಿ ಹಾಕೀನಿ ರೀ. ಇಲ್ಲಿ ಅಕ್ಕಿ ತೊಳೆದು ಉಪ್ಪು ಹಾಕಿ ಎಲ್ಲ ಇಟ್ಟೀನಿ. ಈ ಚಳಂಬ್ರಿಕಾಯಿ ಪಲ್ಯ ಮಾಡ್ಕೊಂಡು ಒತ್ತಟ್ಯಾಕ ಅನ್ನಕ್ಕೆ ಇಟ್ಕೊಂಡು, ಆಮೇಲೆ ತರಕಾರಿ ನಮ್ಮ ಮನೆಯವ್ರ ತರಕಾರಿ ತೊಗೊಂಬಂದಾರ್ರಿ. ಮುಂಜಾನೆ ಹಸಿಮೆಣ್ಸಿನ್ಕಾಯಿ, ಉಳ್ಳಾಗಡ್ಡಿ, ಟಮಾಟೆ ಹಣ್ಣು, ಸ್ವಲ್ಪ ಇವು ಏನು ರೀ ಒಂದು 5 kg ಒಂದು ತಂದಿದ್ರು ರೀ. ಚಳಂಬ್ರಿಕಾಯಿ ತಂದಿದ್ರು.
ಇದನ್ನೆಲ್ಲ ಈಗ ಇದಕ್ಕೂ ಮಸಾಲೆ ಎಲ್ಲ ತೊಗೊಂಡಿನಿ. ಆಮೇಲೆ ಮಾಡವತ್ತನೇ ನಾನು ತೋರಿಸ್ತೀನಿ ರೀ. ಇದು ಪಲ್ಯ ಮಾಡವತ್ತನೇ ನಾನು ನಿಮ್ಗೆ ಏನೇನು ತೊಗೊಂಡಿನಿ ಅಂತ ತೋರಿಸ್ತೀನಿ. ಇಷ್ಟು ತೊಗೊಂಡ್ರಿ ಪಲ್ಯ ಮಾಡ್ಕೊಂಡು ಇವು 2 ಥರ ಪಲ್ಯ ಮಾಡ್ಕೊಂಡು ಅನ್ನಕ್ಕೆ ಇಟ್ಬಿಡ್ತೀನಿ ರೀ. 2 ಥರ ಅದಕ್ಕೆ ಪಲ್ಯ ಮಾಡಕತ್ತೀನಪ್ಪ ಅಂತ ನೀವು ಕೇಳ್ಬೋದು ರೀ. ಇದು ಸ್ವಲ್ಪ ಐತ್ರಿ ನೋಡಿರಿ, ಇಷ್ಟ ಐತ್ರಿ. ಇದು ಒಂದು ಇಬ್ಬರಿಗೆ ಆಗಲ್ರಿ, ಅಷ್ಟ ಐತ್ರಿ. ಅದಕ್ಕೆ ಇದನ್ನು ಸ್ವಲ್ಪ ಮಾಡಿದ್ನಿ ಅಂತಂದ್ರೆ ಇದು ರಸ ಬರುತ್ತೆ ರೀ. ಅಂದ್ರೆ ನಾವು ರಸ ಅಂತೀವಿ ರೀ, ನೀವೇನು ಅಂತೀರಿ ಅನ್ರಿ, ನನಗೆ ಗೊತ್ತಿಲ್ಲ ರೀ. ನಾವು ರಸ ಇದೇನು ರಸ ಬರುತ್ತೆ ನೋಡ್ರಿ, ಇದು ಹಚ್ಕೊಂಡು ತಿನ್ನೋಕೆ ಭಾರಿ ಆಗತ್ತೆ ರೀ. ಅಂದೊಳಗೆ ನಡಿತೈತ್ರಿ ಅದು. ಅದಕ್ಕೆ ಅದು ಇದನ್ನು ಮಾಡಿ ನೋಡ್ರಿ, 4 ಗಡ್ಡೆ ಪಲ್ಯ ಮಾಡೀನಿ ರೀ. ಅಂದಾಗ ನಡಿತೈತಪ್ಪ ಇದು ಅಂತ ಸೂಪರಾಗಿ ಬಂದೈತೆ ನೋಡ್ರಿ. ಬಿಸಿ ರೊಟ್ಟಿ ಮಾಡ್ತೀನಿ, ಜೋಳದ ರೊಟ್ಟಿ. ಈಗ ಇದನ್ನು ಮಾಡ್ಕೊಂಡು ಹಂಚಿಟ್ಬಿಡ್ತೀನಿ ರೀ. ಅಂದ್ರೆ ನಮ್ಮ ಮನೆಯವ್ರು ಬಂದರೆ ಬಿಸಿ ರೊಟ್ಟಿ ಊಟ ಮಾಡಕ್ಕೆ ನಡಿತೈತ್ರಿ ಅವ್ರಿಗೆ. ಅದಕ್ಕೆ ಮಾಡಕ್ಕೆ ಪುಟ್ಟಿಕಾಯಿ ಹಾಕಿಟ್ಟಿನಿ ನಾನು. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿನಿ, ಸ್ವಲ್ಪ ಜೀರಿಗೆ ಸಾಸಿವೆ ಹಾಕಿ ಆಮೇಲೆ ಉಳ್ಳಾಗಡ್ಡೆ ಹಾಕಿ ನೋಡ್ರಿ. ಈಗ ಉಳ್ಳಾಗಡ್ಡೆ ಹಾಕಿನಿ, ಅದಕ್ಕೆ ಈಗ ಕಟ್ಟು ಬರ್ತೈತಿ. ಫ್ರೈ ಮಾಡ್ತೀನಿ ರೀ ಸ್ವಲ್ಪ. ಇದು ಪಲ್ಯ ಮಸ್ತ್ ಆಗುತ್ತೆ ನೋಡ್ರಿ, ಚಳಂಬ್ರಿಕಾಯಿ ಪಲ್ಯ. ಈಗ ಟಮಾಟೆ ಹಾಕ್ತೀನಿ, ಕಲಿಸ್ತೀನಿ ಅಷ್ಟು ಎಲ್ಲ ಕಲಿಸಿ. ಇದಕ್ಕೆ ಏನೇನು ತೊಗೊಂಡಿನಿ ಅಂತ ತೋರಿಸ್ತೀನಿ ರೀ. ಯಾಕೆ ಇಡ್ತೀನಿ ರೀ, ಯಾಕಂದ್ರೆ ಆವಾಜ್ ಬರ್ತೈತೆ, ಅದು ಸೌಂಡ್ ಬರ್ತೈತಿ. ಏನೇನು ತೊಗೊಂಡಿನಪ್ಪ ಅಂತಂದ್ರೆ ಗರಂ ಮಸಾಲ, ಸ್ವಲ್ಪ ಗುರೆಳ ಪುಡಿ, ಸ್ವಲ್ಪ ಉಪ್ಪು, ಒಣ ಖಾರ, ಸ್ವಲ್ಪ ಅರಿಶಿನ ಪುಡಿ, ಇಷ್ಟು ತೊಗೊಂಡಿನಿ ನೋಡ್ರಿ ನಾನು. ಇದು ಗುರೆಳ ಪುಡಿ ರೀ. ಇದು ಕಾಣುತ್ತಲ್ರಿ, ಗುರೆಳ ಪುಡಿ ನೋಡ್ರಿ, ಹಾಕ್ಬೇಕ್ರಿ, ಮಸ್ತ್ ಆಗತ್ತೆ ರೀ. ಗುರೆಳ ಪುಡಿ ಹಾಕಿ ಮಾಡಿದ್ರೆ ಸೂಪರ್ ಆಗತ್ತೆ ರೀ ಪಲ್ಯ. ಕಲ್ಸಂಡ್ರಿ. ಗ್ಯಾಸ್ ಒಂದು ಸ್ವಲ್ಪ ಜೋರು ಇಡಂಡ್ರಿ. ಮೆತ್ತಗೆ ಫ್ರೈ ಅಲ್ರಿ, ಬೇಕಂತಂದ್ರೆ ಅವು ಭಾಳ ಕುದ್ಬಿಟ್ಟವ್ರಿ ಈಗ. ಹಾಕ್ಬಿಡ್ತೀನಿ ಚಳಂಬ್ರಿಕಾಯಿ ಹಾಕಿದ್ ನೋಡ್ರಿ. ನಾವು ಇವಕ್ಕೆ ಚಳಂಬ್ರಿಕಾಯಿ ಅಂತೀವಿ ರೀ ನಾವು. ನೀವೇನು ಅಂತೀರಿ ಅಂತ ನೋಡ್ರಿ. ಚಳಂಬ್ರಿಕಾಯಿ ಪಲ್ಯ ರೀ. ಈಗ ಇದು ಬೇಸಕ್ಕೆ ಕೈ ಆಡಿಸಿ ಇನ್ನೊಂದು ಸ್ವಲ್ಪ ಬೇಕಾರೆ ನೀವು ನೀರು ಹಾಕ್ಯಂದು ಕುದಿಸ್ಕೋಬೋದು ರೀ. ಇಲ್ಲ ಅಂತಂದ್ರೆ ಇಷ್ಟ ಬೇಸ್ ಕೈ ಆಡಿಸಿದ್ರೆ ಇದು ಕರೆಕ್ಟ್ ಆಗತ್ತೆ ರೀ. ನಿಮ್ಮಿಷ್ಟ, ನಿಮ್ಗೆ ಹೆಂಗೆ ಬರುತ್ತೆ ಹಂಗೆ ಮಾಡ್ಬೋದು ನೋಡ್ರಿ. ನೋಡ್ರಿ ಪಲ್ಯ ಎಲ್ಲ ಆಯ್ತು, ಅಷ್ಟು ಮಾಡಿಟ್ಟೆ. ಹಿಟ್ಟೆಲ್ಲ ಜೇಡಿ ಹಿಡ್ದೆ. ಅದಕ್ಕೆ ಸ್ವಲ್ಪ ಜೀರಿಗೆ ನೀರು ಕಾಸಿ ಹಾಕ್ಯೇನೆ. ಈಗ ಅನ್ನ ಆಳ್ಬಿಟ್ಟಿನಿ ಈ ಕಡೆ. ಈಗ ಇದನ್ನೆಲ್ಲ ಅಷ್ಟು ನಾದ್ಕೊಂತೀನಿ ರೀ. ನೋಡ್ರಿ ರೊಟ್ಟಿ ಮಾಡಕತ್ತೀನಿ. ಗ್ಯಾಸ್ ಸ್ವಲ್ಪ ಜೋರು ಇಡ್ತೀನಿ ರೀ. ನಮ್ಮ ಮನೆಯವ್ರು ಬಂದಿಲ್ಲ ರೀ. ರೊಟ್ಟಿ ಮಾಡಕತ್ತೀನಿ ನೋಡ್ರಿ. ವಿಡಿಯೋದಾಗ ಹೆಂಗೆ ಬರ್ತೈತೆ ಗೊತ್ತಿಲ್ಲ ರೀ. ಫೋನ್ ಅಂದ್ರೆ ಇಲ್ಲಿ ಇಟ್ಟಿನಿ. ವಿಡಿಯೋದಾಗ ಹೆಂಗೆ ಬರಕತ್ತೈತಿ ನೋಡ್ತೀನಿ ತಡಿ. ಸೌಂಡ್ ಬರ್ತೈತಿ ಏನಂತ ಮೆಲ್ಲಗೆ ಬಿಡಕತ್ತೀನಿ ರೀ ನಾನು. ಟೈಮ್ ಆಗೈತ್ರಿ. ಆಗಲ್ಲಿ ಮುಲ್ಲ ಅಜ್ಜ ಕೊಡ್ತೀನಿ ರೀ. ಇನ್ನು ಬರ್ತಾರೆ ನಮ್ಮ ಮನೆಯವ್ರ ಊಟಕ್ಕೆ. ಈಗ
ಒಂದು ಸ್ವಲ್ಪ ಬ್ಯಾಸ್ಗೆ ಅಲ್ರಿ, ಒಂದೊಂದು ರೊಟ್ಟಿ ಮಾಡೋ ಮುಂದೆ ಈ ಥರ ನದ್ಕೊಂಡು ಮಾಡ್ಬೇಕು ನೋಡ್ರಿ. ಬೆನೆದ ಒಂದು ಸ್ವಲ್ಪ ಲೇಟ್ ಆಗುತ್ತೆ ನೋಡ್ರಿ. ಇಲ್ಲೇನು ಇದು ರೊಟ್ಟಿ ಜಲ್ದಿ ಆಗಿಬಿಡ್ತೈತೆ ರೀ. ಇದು ಇಲ್ಲೇ ಒಂದು ಸ್ವಲ್ಪ ಗ್ಯಾಸ್ ಸಣ್ಣ ಇಟ್ಟಿರ್ತೀನಲ್ರಿ ನಾನು, ಬೆನಕ್ಕೆ ಲೇಟ್ ಆಗಿಬಿಡ್ತೈತೆ ರೀ. ಎಲ್ಲ ಪಲ್ಯ ಎಲ್ಲ ರೆಡಿ ಆಗೈತ್ರಿ. ನಾನು ಇನ್ನೂ ಊಟ ಮಾಡಿಲ್ರಿ. ನಮ್ಮ ಮನೆಯವ್ರು ಬಂದಿಂದ ಇಬ್ಬರು ಊಟ ಮಾಡ್ತೀವಿ. ಇಷ್ಟ ನೋಡ್ರಿ, ಇಷ್ಟು ತೊಗೊಂಡು ಇಷ್ಟ ಆಗ್ಬಿಡ್ತು ನೋಡ್ರಿ. ಬಿಸಿ ಬಿಸಿ ರೊಟ್ಟಿ ಪಲ್ಯವು ಏನು ಹೇಳ್ರಿ, ನಾನು ಊಟ ಈ ಊಟದ ಮುಂದೆ ಯಾವ ಊಟನೂ ಅಲ್ರಿ ಇದು. ಬರ್ತಿಲ್ರಿ. ಇದನ್ನೆಲ್ಲ ಆಗಿದ್ದಾಗ ತೊಳ್ಕೊಂಬಿಡ್ತೀನಿ ನಾನು. ಆಮೇಲೆ ಒಂಥರ ಇದಾಗಿಬಿಡ್ತೈತೆ ರೀ ಅದು.
ಅಂತಂದ್ರೆ ಸೆಕ್ಕೆದಾಗ ಆಗಿಬಿಡ್ತೈತೆ ರೀ ಅದು ಯಾವಾಗ ರೊಟ್ಟಿ ಮಾಡ್ತೀವಲ್ರಿ ಆವಾಗ ತಗೊಂಡ್ಬಿಡ್ಬೇಕ್ರಿ ಕೈ ಆಯ್ತು ರೊಟ್ಟಿ ಕೊಣಿಗೆ ಆಯ್ತು ನಾವು ಕೊಣಿಗೆ ಅಂತೀವಿ ರೀ ಇದಕ್ಕೆ ಮಲ್ಲಿಗೆ ಹೂವಿನಂತ ರೊಟ್ಟಿ ರೆಡಿ ಆದ ನೋಡಿ ಗ್ಯಾಸ್ ಆಫ್ ಮಾಡಿಬಿಟ್ಟು ರೊಟ್ಟಿ ನೋಡ್ರಿ ಎಷ್ಟು ಮಸ್ತಾಗ್ಯಾವ್ರಿ ಮಲ್ಲಿಗೆ ಹೂ ಬಿಸಿ ಅದ ನೋಡ್ರಿ ಸುಡ್ತಾವ್ರಿ ನಾನು ಕಾಣಿಸುತ್ತಿಲ್ರಿ ಈ ಥರ ಅರಿವೆ ಮುಚ್ಚಿಟ್ಬಿಡ್ತು ನೋಡ್ರಿ ನಾನು ಹಿಂಗೆ ಅಂದರೆ ಬಿಸಿ ಒಟ್ಟ ಆರಲ್ರಿ ಅವು ತಡ್ರಿ ಬಂದ್ ಮಾಡ್ತೀನಿ ಅದನ್ನು ಸರ್ಕ ಸಿದ್ದು ಬಂದನ್ರಿ ಇಲ್ಲೇ ಬಿಸಿ ಬಿಸಿ ರೊಟ್ಟಿ ಅದಿಲ್ಲ ರೀ ಬಾಯ್ ರೊಟ್ಟಿ ಬಿಸಿ ಅದಾವ ನೋಡ್ರಿ ಸುಡ್ತಾವ್ರಿ ಸ್ವಲ್ಪ ಒಂದು ಚಟ್ನಿ ತಾಟಿಗೆ ಇದಕ್ಕೆ ಬರೋದು ತಾಟಿಗಿಲ್ಲ ತಾಟಿಗಿರ್ಬೇಕ್ರಿ ಮತ್ತೆ ಕರೆಕ್ಟ್ ಐತಲ್ಲ ಇಲ್ಲಿ ನೋಡ್ರಿ ಪಲ್ಯ ಎಷ್ಟು ಮಸ್ತ್ ಆಗೈತೆ ಅಂತಂದು ಯಾವ ಪಲ್ಯ ಮಮ್ಮಿ ಇದು ಆಯ್ಪ ಆಲೂಗಡ್ಡೆ ಪಲ್ಯ ಕೊತ್ತಂಬರಿ ರೀ ಇದು ಮತ್ತೇನು ಬೇರೆ ತಿಳ್ಕೊಬೇಡ್ರಿ ಕೊತ್ತಂಬರಿದು ಚಳಂಬ್ರಿಕಾಯಿ ಪಲ್ಯ ನೋಡ್ರಿ ಕ್ಯಾಮ್ರಾ ನಮ್ಮ ಮನೆಯವ್ರು ಇಟ್ಟಾರ್ರಿ ಇಂದಕ್ಕೆ ಸರ್ಸಿ ಬಿಡು ಮುಟ್ಬೇಡದ್ನ ಸಿದ್ದು ಹೆಂಗೆ ಬರಕತ್ತೈತೇನ್ರಿ ಇದು ಚಳಂಬ್ರಿಕಾಯಿ ಪಲ್ಯ ಚಳಂಬ್ರಿಕಾಯಿ ಪಲ್ಯ ಹೆಚ್ಚಿನ್ರಿ ಮೆಣಸಿನ್ಕಾಯಿ ಕರ್ದೇನ್ರಿ ಒಂದೆರಡು ಸ್ವಲ್ಪ ಮೊಸರು ಸ್ವಲ್ಪ ಗುರಾಳ ಪುಡಿ ಸ್ವಲ್ಪ ಪಲ್ಯ ಬಂದಿತ್ತು ರೀ ಪಲ್ಯ ತೊಗೊಂಡಿನಿ ಉಳ್ಳಾಗಡ್ಡಿ ತಪ್ಪಲು ಪಲ್ಯ ಊಟ ನೋಡ್ರಿ ನೋಡ್ರಿ ಊಟ ನಮ್ದು ಹೆಂಗೈತ್ರಿ ಮಸ್ತಾಗೈತಿಲ್ಲ ಮತ್ತು ಅಲ್ಲಿ ನೀವು ಬರ್ತೀವಿ ಊಟ ಮಾಡ್ತೀರಾ ಇದು ತಪ್ಪಲ ತಗೋರಿ ಮಸ್ತ್ ಊಟ ನೋಡ್ರಿ ಇವತ್ತು ನಮ್ಮ ಮನ್ಯಾಗ ಎಲ್ಲ ಹೆಂಗೈತೆ ನೋಡ್ರಿ ಅಡಿಗೆ ಮನೆ ರೀ ನಮ್ದು ಯಾವ ರೀತಿ ಐತಿ ನೋಡ್ರಿ ಹೆಂಗೈತೆ ನೋಡ್ರಿ ಅಡಿಗೆ ಮನೆ ಎಲ್ಲ ಫಸ್ಟ್ ಒಂದು ಸ್ವಲ್ಪ ಊಟ ಮಾಡ್ತೀನಿ ರೀ ಊಟ ಮಾಡಿ ಆಮೇಲೆ ಬೇರೆ ಕೆಲಸ ಮಾಡಕ್ಕೆ ನಡೀತೈತೆ ನೋಡ್ರಿ